ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಎಪಿಸೋಡ್ 37ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಹಾರಾಣಿ ಸೂಸಿಂಗ್ ಏನಿರ್ತಾರೆ, ಅವರು ಮಲ್ಕೊಂಡಿರ್ತಾರೆ. ಅವ್ರ ಸೇವಕಿ ಹೇಳ್ತಿರ್ತಾಳೆ, ಮಹಾರಾಣಿ ಈಗ ನೀವು ಎದ್ದೊಳ್ಬೇಕು. ಯಾಕೆ ಅಂದ್ರೆ ಈ ರಾಜ್ಯದ ಎಲ್ಲಾ ರಾಣಿಗಳು ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋದಕ್ಕೆ ಮತ್ತೆ ನಿಮ್ಗೆ ನಮಸ್ಕಾರ ಮಾಡೋದಕ್ಕೆ ಬಂದಿದ್ದಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಮಲ್ಕೊಂಡೆ ಹೇಳ್ತಿರ್ತಾಳೆ, ನಾನು ಈ ರಾಜ್ಯದ ಮಹಾರಾಣಿ ತಾನೆ, ಅವರೆಲ್ಲ ಬಂದು ಈಗ ನನ್ನ ದರ್ಶನ ಮಾಡೋ ಅವಶ್ಯಕತೆ ಏನಿದೆ? ಅದಕ್ಕೆ ಅವ್ರ ಸೇವಕಿ ಫುಲ್ಲು ಖುಷಿಯಾಗಿ ಹೇಳ್ತಿರ್ತಾಳೆ, ಇಲ್ಲ ಇಲ್ಲ, ಅವರೆಲ್ಲ ನಿಮ್ಗೆ ನಮಸ್ಕಾರ ಮಾಡೋದಕ್ಕೆ ಬಂದಿರೋದು. ಇಲ್ಲಿ ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಇಲ್ಲ ಇಲ್ಲ, ನಾನಂತೂ ಹೋಗಲ್ಲ, ನೀನ್ ಹೋಗೋರ್ಗೆ ಹೇಳು ನನ್ಗೆ ಹುಷಾರಿಲ್ಲ ಅಂತ. ಇಲ್ಲಿ ಅದಕ್ಕೆ ಅವಳ ಸೇವಕಿ ಹೇಳ್ತಿರ್ತಾಳೆ, ಸರಿ ಆಯ್ತು ಮಹಾರಾಣಿ. ಸೂಸಿಂಗ್ ಸೇವಕಿನೇ ಅಲ್ಲಿಂದ ಹೋಗ್ಬೇಕು, ಅಷ್ಟ್ ಬೇಗ ಮಹಾರಾಣಿ ಏನೋ ನೆನ್ಪಿಸ್ಕೊಂಡು ಒಂದ್ ನಿಮಿಷ ನಿಂತ್ಕೋ, ಅವ್ರಿಗೆ ಇದನ್ನ ಹೇಳ್ಬಿಡು, ನಾಳೆ ನಾಡಿದ್ದು ಆಚೆ ನಾಡಿದ್ದು ಅದ್ರ ನಾಳೆ ಯಾವತ್ತೂ ಅವರು ನನಗೆ ನಮಸ್ಕಾರ ಮಾಡೋದಕ್ಕೆ, ನನ್ನ ಹತ್ರ ಆಶೀರ್ವಾದ ತಗೊಳ್ಳೋದಕ್ಕೆ ಬರೋದೇನು ಬೇಡ ಅಂತ. ಮಹಾರಾಣಿ ಮಾತನ್ನ ಕೇಳಿ ಅವಳ ಸೇವಕಿ ಅಂತೂ ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಮಹಾರಾಣಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನಗೆ ಬೇಗ ಎದೊಳ್ಬೇಡಿ ಅಂತ ವೈದ್ಯರು ಹೇಳಿದ್ದಾರೆ. ಇಷ್ಟು ಹೇಳಿದ್ಮೇಲೆ ಅವಳು ಪ್ರಜ್ಞೆ ಇಲ್ದೇ ಇರೋ ಥರ ಹಾಸಿಗೆ ಮೇಲೆ ವಾಪಸ್ ಬಿದ್ದೋಗ್ಬಿಡ್ತಾಳೆ. ಈ ಮಾತನ್ನ ಕೇಳಿ ಅವಳ ಸೇವಕಿ ಅಂತೂ ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಅವಳಿಗೆ ಬೇಜಾರು ಕೂಡ ಆಗುತ್ತೆ. ಅದ್ರೊಳಗೆ ಏನು ಆಪ್ಷನ್ ಇರಲ್ವಲ್ಲ, ಅದಕ್ಕೆ ಅವಳು ಸರಿ ಆಯ್ತು ಅಂತ ಬೇಜಾರಲ್ಲಿ ಹೇಳ್ತಿರ್ತಾಳೆ. ಈಗ ಇಲ್ಲ ನಮ್ಗೆ ಆ ರಾಜ್ಯದ ಎಲ್ಲಾ ರಾಣಿಗಳನ್ನೂ ತೋರಿಸ್ತಾರೆ. ಅವರೆಲ್ಲರೂ ಆಚೆ ನಿಂತಿರ್ತಾರೆ. ಅದ್ರಲ್ಲಿ ರಾಣಿ ಶೂ ಮತ್ತೆ ಆ ಕಡ್ಡಿ ಬಿದ್ದಿತ್ತಲ್ಲ ರಾಣಿ ನಿಂಗ್, ಅವಳು ಕೂಡ ಇರ್ತಾಳೆ. ಇಲ್ಲಿ ರಾಣಿ ಶೂ ಹೇಳ್ತಿರ್ತಾಳೆ, ನನ್ಗಂತೂ ಬರಕ್ ಒಂಚೂರು ಇಷ್ಟ ಇರ್ಲಿಲ್ಲ ಅಂತ. ಅದಕ್ಕೆ ರಾಣಿ ನಿಂಗ್ ಕೂಡ ಹೇಳ್ತಿರ್ತಾಳೆ, ನನ್ಗೂ ಇಷ್ಟ ಇರ್ಲಿಲ್ಲ. ಅದೇ ಟೈಮಿಗೆ ಸೂಸಿಂಗ್ ಸೇವಕಿ ಬಾಗ್ಲು ತಕೊಂಡು ಆಚೆ ಬರ್ತಾ ಹೇಳ್ತಿರ್ತಾಳೆ, ದೇವಿ ರಾಣಿಗಳ, ನೀವೆಲ್ಲ ನಿಮ್ ಪ್ಯಾಲೇಸ್ಗೆ ವಾಪಸ್ ಹೋಗ್ಬೋದು. ಮಹಾರಾಣಿಗೆ ಹುಷಾರಿಲ್ಲ. ಇವತ್ತು ಬೆಳಗಿನ ದರ್ಶನನ ನಾವು ಇವತ್ತು ರದ್ದು ಮಾಡ್ತಾ ಇದೀವಿ. ಮತ್ತೆ ಮುಂದೆ ಬರುವಂತ ದಿನಗಳಲ್ಲೂ ಕೂಡ ಯಾವತ್ತು ಮಹಾರಾಣಿಗೆ ನೀವು ನಮಸ್ಕಾರ ಮಾಡೋದಕ್ಕೆ, ಆಶೀರ್ವಾದ ತಗೊಳಕ್ಕೆ ಬರೋ ಅವಶ್ಯಕತೆ ಏನೂ ಇಲ್ಲ. ಈ ವ್ರತನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ ಅಂತ ಹೇಳ್ತಿರ್ತಾಳೆ. ಈ ಮಂದ ಕೀಳಲ್ಲಿರೋ ಎಲ್ಲ ರಾಣಿಗಳಿಗೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ವಾವ್ ಸೂಪರ್, ಇನ್ಮೇಲೆ ಬೆಳಗ್ಗೆ ಬೇಗ ಎದ್ದೊಳ್ಳೋ ಅವಶ್ಯಕತೆನೇ ಇರಲ್ಲ ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡು ನಗ್ತಿರ್ತಾರೆ. ರಾಣಿದಿರು ಇಷ್ಟೊಂದು ಖುಷಿ ಪಡ್ತಿರೋದನ್ನ ನೋಡಿ ಸೂಸಿಂಗ್ ಸೇವಕಿ ಏನಿರ್ತಾಳಲ್ಲ ಅವಳು ಫುಲ್ಲು ಶಾಕ್ ಆಗಿ ಅದನ್ನೆಲ್ಲ ನೋಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಹಾರಾಣಿ ಸೂಸಿಂಗ್ ಮತ್ತೆ ಅವಳು ಸೇವಕಿ ಕುತ್ಕೊಂಡು ಊಟ ಮಾಡ್ತಿರೋದನ್ನ ತೋರಿಸ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಮಹಾರಾಜರು ಕೂಡ ಬರ್ತಾರೆ. ಇಲ್ಲಿ ಅವರು ಒಳಗಡೆ ಬರ್ತಾ ಇದ್ದಂಗೆ ಮಹಾರಾಣಿನ ನೋಡ್ಬಿಟ್ಟು ಹೇಳ್ತಿರ್ತಾರೆ, ಕೇಳ್ಪಟ್ಟೆ ನಿನ್ಗೆ ಹುಷಾರಿಲ್ಲ ಅಂತ, ಆದ್ರೆ ನೀನ್ ತಿಂತಿರೋ ಊಟನ ನೋಡಿದ್ರೆ ಹಾಗ ಅನ್ಸೋದಿಲ್ವಲ್ಲ. ಮಹಾರಾಣಿ ಸೂಸಿಂಗು ಮಹಾರಾಜರನ್ನ ನೋಡಿದ್ಮೇಲೆ, ಮಹಾರಾಜ್ರೆ ನೀವು ಬನ್ನಿ ಕೂತ್ಕೊಳ್ಳಿ, ಏನಾದ್ರೂ ಸ್ವಲ್ಪ ತಿನ್ನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳ ಸೇವಕಿ ಏನಿರ್ತಾಳೆ, ಮಹಾರಾಜರು ಬಂದಿದ ತಕ್ಷಣ ಎದ್ದು ಸೈಡಲ್ಲಿ ನಿಂತ್ಕೋತಾಳೆ. ಇವತ್ತಿನ ಊಟ ಕೂಡ ಎಲ್ಲ ದಿನದ ತರನೇ ತುಂಬಾ ಟೇಸ್ಟಿ ಆಗಿದೆ. ಇಲ್ಲಿ ಮಹಾರಾಜರು ಅದಕ್ಕೆ ನಿನ್ ಆರೋಗ್ಯ ನಿಜವಾಗ್ಲೂ ಚೆನ್ನಾಗಿದ್ಯಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಮಹಾರಾಣಿ ಕೂಡ ಹೇಳ್ತಿರ್ತಾಳೆ, ನಾನಂತೂ ಫುಲ್ ಆರಾಮಾಗಿದ್ದೀನಿ. ಅದಕ್ಕೆ ಮಹಾರಾಜರು ಕೇಳ್ತಿರ್ತಾರೆ, ಹಾಗಾದ್ರೆ ನೀನು ಬೆಳಗಿನ ದರ್ಶನನ ಯಾಕೆ ರದ್ದು ಮಾಡ್ದೆ? ಇಲ್ಲಿ ಅದಕ್ಕೆ ಮಹಾರಾಣಿ ಅವಳ ಚಾಪ್ಸ್ಟಿಕ್ಸ್ನ ಆ ಟೇಬಲ್ ಮೇಲೆ ಜೋರಾಗಿಡ್ತಾ ಹೇಳ್ತಿರ್ತಾಳೆ, ಅಯ್ಯೋ ಮಹಾರಾಜ್ರೆ, ನಿಜ ಹೇಳ್ಬೇಕು ಅಂದ್ರೆ ನಾನು ಇದನ್ನೆಲ್ಲ ಬರೀ ನಿಮ್ಗೋಸ್ಕರನೇ ಮಾಡಿರೋದು. ಮಹಾರಾಣಿ ಸೂಸಿಂಗ್ ಮಾತನ್ನ ಕೇಳಿ ಮಹಾರಾಜರು ಕೂಡ ಫುಲ್ ಶಾಕ್ ಆಗಿ, ಏನು ನನಗೋಸ್ಕರನಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ರಾಣಿಯ ಉದ್ದೇಶ ಏನಾಗಿರ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.